ಮಾಧವ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಭಕ್ತರ ಪರವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ಭಕ್ತರ ಪರವ ಮುರಾರಿಯೇ ಭಕ್ತರ ಪರವ ಭಗವಂತನೇ ಮುಕ್ತಿಯ ಕೊಡುವ ಮುರಾರಿಯೇ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಪಂಚದಳ ದಾಕ್ಷ ಮನ ಮೋಹನ ಪಂಚದಳ ದಾಕ್ಷ ಮನ ಮೋಹನ ತಾರುಣ್ಯ ಗುಣಶೀಲ ನವಮೋಹನ ಪಂಚದಳ ದಾಕ್ಷ ಮನ ಮೋಹನ ತಾರುಣ್ಯ ಗುಣಶೀಲ ನವಚೇತನ ಕರುಣಾನಿಧಿ ಮಾಧವ ನಿತ್ಯ ಕಲ್ಯಾಣ ಗುಣ ಮಾಧವ ಕರುಣಾನಿಧಿ ಮಾಧವ ಕೃಷ್ಣ ಕೃಷ್ಣ ಶ್ರೀಕೃಷ್ಣ ಪರಮಾತ್ಮರು ನಿದ್ರಾಭಂಗದ ಆಗದಂತೆ ಕಾಯುವೆನು. ತದ್ದು ಬಂತ ಏನಿ ಭವನದ ವೈಭವ ಏನಿ ಭವನದ ವೈಭವ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿದೆ ನೋಡಲಾನಂದವಾಗಿದೆ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ಏನಿ ಭವನದ ವೈಭವ
ರತ್ನವು ಹೇಗೆ ಫಳಫಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಗೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನವು ಹೇಗೆ ಫಳಫಳಿಸುತ್ತಿದೆ. ದೇವಲೋಕದಿನಾಕರ ಬೆರುಗಿ ತೆರೆಗಿಳಿದಂತಿದೆ. ದೇವಲೋಕದಿನಾಕರ ಬೆರುಗಿ ತೆರೆಗಿಳಿದಂತಿದೆ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾಶ್ಚರ್ಯವೆನಗೆ. ಏನಿ ಭವನದ ವೈಭವ ನೋಡಲಾನಂದವಾಗಿದೆ. ನೋಡಲಾನಂದವಾಗಿದೆ. ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ. ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ. ಏನಿ ಭವನದ ಶೃಂಗಾರ ವೈಭವ. ಆ? ಏನಿ ಭವನದ ಕಲಾಕೃತಿಗಳು ಸುರಲೋಕವನ್ನೇ ನಾಚಿದಂತೆ ರಂಗಿನಿಂದ ಕಂಗೊಳಿಸುತ್ತಿರುವುದಲ್ಲ ಈ ಮಾಧವನಾಗಲೇ. ಎತ್ತ ನೋಡಿದ ರಕ್ತ ಮುತ್ತು ರಕ್ತಗಳಿಂದ ಪಾಲಿಸಲ್ಪಟ್ಟ ಸಾಲುಗಂಬಗಳ ಸೊಬಗು. ದೃಷ್ಟಿ ಬೀರಿದೊಡೆ ನಯನ ಮನೋಹರವಾದ ಅದ್ಭುತವಾದ ಕಲಾಶಿಲ್ಪಿಗಳು ಚಿತ್ತ ಚಾಂಚಲ್ಯಗೊಳಿಸಿ ಶೃಂಗಾರ ಭಾವ ಮೂಡಿಸುವ ಈ ಅಪ್ಸರೆಯರ ಭಾವಭಂಗಿಗಳ ಮಧುರ ಮಿಲನ. ಶಿಲಾಬಾಲಕಿಯರು ಭಾವಭಂಗಿಯ ತೋರಿ ಪೋರೆ ನೋಡುವ ಬೇರಿ ಸಪ್ತ ಸರಸರವನ್ನೇ ಕಡೆಗಳ ಕುಡಿ ನೋಡಿದ ಬಲೆಯಲ್ಲಿ ನಾನೇ ಇವರನ್ನೊಂದು ಸಾರಿ ಬಿಗಿದಪ್ಪಲೇ. ಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತ ಸ್ವಾಗತ ಗುರುನಂದನ. ಸುಸ್ವಾಗತ ಸ್ವಾಗತ ಗುರುನಂದನ. ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ ವೈಯ ದುರ್ಯೋಧನ. ಸ್ವಾಗತ ಸ್ವಾಗತ ಗುರುನಂದನ. ಕುರುವಂಶ ಕುಲ ತಿಲಕ ಕೌರವೇಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನ ಧೀಶ್ವರ. ಕುರುವಂಶ ಕುಲ ತಿಲಕ ಕೌರವೇಶ್ವರ. ನವರತ್ನ ಖಚಿತ ಸಿಂಹಾಸನ ಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಕೌರವೇಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ.
ಭಲೆ ಭಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಬಲೆ ಬಲೆ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದ ಧೀರ ಪ್ರಚಂಡ ಕೌರವ ರಣರಂಗದ ಧೀರ ಪ್ರಚಂಡ ಕೌರವ ಸ್ವಾಗತ ಸ್ವಾಗತ ಗುರುನಾಥನ ಸ್ವಾಗತ ವೈಯ ದುರ್ಯೋಧನ ಸುಸ್ವಾಗತ ವೈಯ ದುರ್ಯೋಧನ ಸ್ವಾಗತ ಸ್ವಾಗತ ಗುರುನಾಥನ ಕರದಲ್ಲಿ ಗದೆಯು ಪಿಡಿದಿಗ ವೀರ ಶರೀರವೇ ಮದಿಸಿದ ಹುಲಿಯಾಕಾರ ಕರದಲ್ಲಿ ಗದೆಯು ಪಿಡಿದಿಗ ವೀರ ಶರೀರವೇ ಮದಿಸಿದ ಹುಲಿಯಾಕಾರ ಉರಿಸೆಯ ದೊರಕಿ ಸರದಾರ ಕೌರವೇಶ್ವರ ಉರಿಸೆಯ ದೊರಕಿ ಸರದಾರ ಉರಿಮೀಸೆಯ ದೊರಕಿ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸ್ವಾಗತ ಗುರುನಾಥನ ಸ್ವಾಗತ ವೈಯ ದುರ್ಯೋಧನ ಸುಸ್ವಾಗತ ವೈಯ ದುರ್ಯೋಧನ ಸ್ವಾಗತ 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 ಗುರುನಂದನ ಏನಿದು ನನಗೆ ಮತಿ ಭ್ರಮಣೆಯೇ ಅಥವಾ ಕನಸೆ? ಇಲ್ಲ ಇಲ್ಲ ಇಲ್ಲ, ಇದೆಲ್ಲವೋ ಕಮಲಿಕಿಷ್ಟನ ಮಾಯಾಜಾಲವೇ ಸರಿ. ನವಕಂಡ ಭೂಮಂಡಲಾಧಿಪ ಮಣಿಮಗಳ ವಿಪ್ಲವದಿಂದ ನಿರಂತರ ನಿಜವಾದ ಪುರಸ್ಕೃತನಾಗಿ ಕುರುವೀರ ದಂಡ ದುರ್ವಿಜಯ ಬಹುದಂಡ ಪದಮಂಡಲರಾಗಿ ದಿಗ್ಗಂಗ ದೇವ ಸಹಸ್ರ ವೈಭವದ ಕುರು ಸಾಮ್ರಾಜ್ಯಕ್ಕೆ ಏಕೈಕ ಚಕ್ರೇಶ್ವರನಾದ ನನ್ನರ ಮನೆಗಿಂತಲೂ ಈ ಮಾನವನ ಭವನ ಅದ್ಭುತವೇ, ರಮಣೀಯವೇ, ಸೋಗಾಲಮಯವೇ. ಓ ಸಾರ್ಥಕಿ, ಎಲ್ಲಿ ಸಾರ್ಥಕಿ ನಿಮ್ಮ ಕೃಷ್ಣನು? ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸಿದವರು ಕುಲರಾಜ. ಏನು ನಾನು ಬಂದು ಮಾಡಬೇಕಾದರೂ ನಿಮ್ಮ ಕೃಷ್ಣನು ಇನ್ನೂ ನಿದ್ರಿಸುತ್ತಿರುವನೇ? ಇರಲಿ, ವಿರಾಜನ ಮನೆಯ ಮದುವೆ ಮಂಟಪ ಸಂಭ್ರಮದಲ್ಲಿ ಅದೇ ರಾತ್ರಿ ಜಾಗರಣೆ ತೋರಿದಂತೆ ಕಾಣುತ್ತಿರುವುದಲ್ಲ ಸಾರ್ಥಕಿ? ಎಂತ ಸತ್ಪುರುಷನೇ ಅಯ್ಯೋ ಕೃಷ್ಣ. ರಾಜ್ಯ ಕೋಸಾದಿಗಳನ್ನೆಲ್ಲವನ್ನು ಅಣ್ಣನಿಗೆ ಬಿಟ್ಟು ಹಂಸ ತೋಳಿಕ ಸ್ವಲ್ಪದಲ್ಲಿ ನಿಶ್ಚಿತನಾಗಿ ನಿಲ್ಲಿಸುತ್ತಿರುವನಲ್ಲ ಸಾರ್ಥಕಿ.
ಗೊತ್ತಿದೆ ಸಾರ್ಥಕಿ. ಏನದು? ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀವು ನಮ್ಮ ಪಕ್ಷವನ್ನೇ ವಹಿಸಬೇಕು. ಅದು ಸಾಧ್ಯವಿಲ್ಲ. ಇದಕ್ಕೆ ನಾನು ಉತ್ತರ ಕೊಡುವುದು ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಸಾರ್ಥಕಿ? ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಸರಿಯಾದ ಮಾತು ಸಾರ್ಥಕಿ. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿ ಇರುವನು ನಾವು ಅಲ್ಲೇ ಇರುವರು ಗುರುರಾಜ. ಸಾರ್ಥಕಿ, ಈ ಸಾರಿ ನಿಮ್ಮ ಕೃಷ್ಣನು ನಮ್ಮ ಕೈಗೆ ಸಿಕ್ಕಿಬಿದ್ದಂತೆ ಸರಿ. ಅಂದ ಮೇಲೆ ಯಾವ ಸೈನ್ಯವು ನಮ್ಮ ಸೈನ್ಯವಲ್ಲವೇ? ನನಗೂ ಹಾಗೆ ತರುವುದು ಇದೆ. ಅಲ್ಲೇ ಕುಳಿತುಕೊಳ್ಳುವ ಸಾರ್ಥಕಿ. ಎಂತ ಅನರ್ಥವಾಗಿ ಹೋಯಿತು. ರಾಜಾದಿರಾಜ ಚಂದ್ರಕುಲ ಚಕ್ರೇಶ್ವರನಾದ ನನ್ನ ಮನೆಗಿಂತ ಈ ಚಕ್ರವರ್ತಿಗೆ ಯೋಗ್ಯವಾದ ಸ್ಥಳ ಶಿರೋಭಾಗ ಅಲ್ಲೇ ಇರಿಸಿಕೊಳ್ಳುವೆನು. ಸಾತಕಿ, ಇಲ್ಲಿ ನನ್ನ ಪ್ರಾಣ ಸಕನು. ಏನಾಯ್ತು? ಎಲ್ಲಿ ನಿನ್ನ ಪ್ರಾಣಸಕ? ಏಕೆ, ಏನಾಯ್ತು ಸಾತಕಿ? ನೀನೇ ನೋಡು, ಇದಕ್ಕೆ ನಾನು ಉತ್ತರ ಕೊಡುವುದಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನ ನನಗಿಂತ ಮೊದಲೇ ದ್ವಾರಕೆಯಲ್ಲಿ. ಇದೆಂತನ ವಿಳಂಬನೆ ಪಾರ್ಥ? ವಿಡಂಬನೆಯಲ್ಲ ಸಾತಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ವೇ? ವಾಸುದೇವನ ಕೃಪಾದೃಷ್ಟಿಯು ಅವರ ಮೇಲೆ ಬಿದ್ದರೂ ನಮಗೆ ಆನಂದದ ವಿಷಯ. ಯುಧಿಷ್ಠರನು ತನ್ನ 4 ಸಹೋದರರು ಮತ್ತು ಪಾಂಚಾಲಿಯ ಸಂಗಡ ವನವಾಸಕ್ಕೆ ಮತ್ತೊಂದು ಸಾರಿ ತೆರಳುವರು. ಅರ್ಜುನ, ನನ್ನನ್ನು ನೋಡಿದವರಿಗೆ ಸಮಾಧಾನವೇ? ನೀನು ದ್ವಾರಕೆಗೆ ಬಂದೆ ಎಂದು ವಿಚಾರ ಮಾಡಿದ ಬರ್ತೇ ನಾನು ಹೊರಟಿದ್ದು ನಾನೇ ಗುರು ಸನ್ನಿಧಿಗೂ ದೇವ ಸನ್ನಿಧಿಗೂ ಮೊದಲು ಹೋದರೇನು ಕೊನೆಯ ಹೋದರೇನು ಅವರವರ ಭಾವಾನುರೂಪವಾದ ಪ್ರತಿಫಲವು ಸಿಕ್ಕೇ ಸಿಗುವುದು. ಹಾಗೆ ಸುಮ್ಮನೆ ಕುಳಿತರೆ ಕಾರ್ಯವಾಗುವುದರಿಂದ ಇಂಥ ಸಮಯದಲ್ಲಿ ನಾವು ತಿರುಗಿದರೆ ರಾಜಾಂಗ ಸಹಾಯ ನಮಗೂ ದೊರಕುವುದು. ನಾನು ದ್ವಾರಕೆಗೆ ಬಂದು ಈ ಮಹಿಮಾನುಭೂತಿಯ ಪದದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗಬೇಕೆಂದು ಇಚ್ಛೆಯಿಂದ ಬಂದ. ಈ ಸಾರಿ ಕೃಷ್ಣನು ನನ್ನ ಕೈಗೆ ಸಿಕ್ಕಿರುವನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ಹರಿಯುತ್ತಿರುವುದೆಂಬುದನ್ನು ನಾನು ಮರೆಯುತ್ತಿಲ್ಲ ಸುಯೋಧನ. ಇದು ಕುಲ ಚೂಡ ರತ್ನವೇ, ಇದು ಕುಲ ಚೂಡ ರತ್ನವೇ, ಇದು ಕುಲ ಚೂಡ ರತ್ನವೇ, ಮದನ ಪಿತ ಶ್ರೀಕೃಷ್ಣ ದೇವಂ ಬೇಡುವೆ ನಿನ್ನ. ಕೃಷ್ಣ ಕೃಷ್ಣ ಒದಗಿ ಬಂದಿರುವುದು ಹಿಂದಿನ ಸಮರಕ್ಕೆ.
ಒದಗಿ ಬಂದಿಹುದು ಇಂದಿನ ಸಮರಕ್ಕೆ ಮೊದದಿಂದ ನೀ ನಮ್ಮ ಕಡೆಗೆ ಪಾಂಡವ ಜೀವ ಕೃಷ್ಣ ಕೃಷ್ಣ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ ಅಂಧಕಾರ ಹರಿಸಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ ಅಂಧಕಾರ ಹರಿಸಿ ಸಿಂಧು ಸಯನ್ನ ನಿನ್ನ ಮಂದಹಾಸವ ವೀರೋ ಮೊರ ಹರಿ ಸಿಂಧು ಸಯನ್ನ ನಿನ್ನ ಮಂದಹಾಸವ ವೀರೋ ಮೊರ ಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ ಅಂಧಕಾರ ಹರಿಸಿ ಪರಸೌರಿ ಹರಿ ಸರ್ವದಾ ಪರಸೌರಿ ಹರಿ ಸರ್ವದಾ ಮೋದ ತೋರಿ ಭಕ್ತರ ಮಲಯಾಲಿದೆ ಈ ಮೌನವ ತೊರೆದ ಮಾನವ ಜೀವನ 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 ಹಿತ ಬಯಸಿ ಪೊರೆಯ ಶ್ರೀಹರಿ ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ ಅಂಧಕಾರ ಹರಿಸಿ ಕೃಷ್ಣ 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 ಹೇ ಜನಾರ್ದನ ಜಾಗರಿತನಾಗು ಜಗತ್ತಿನ ಜೀವಕೋಟಿಗಳನ್ನು ಅಂಧಕಾರದಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗು ಮೃತ್ಯುವನ್ನು ಒಲಿಸಿ ಅಮೃತತ್ವವನ್ನು ನೀಡು ಹೇಳು ಚಕ್ರಪಾಣಿ ಮೂರು ಲೋಕ ಮಂಗಳವು ನಿನ್ನನ್ನೇ ನಂಬಿದೆ ಯಾರು? ಅರ್ಜುನ. ಬಂದು ಎಷ್ಟು ಹೊತ್ತಾಯಿತು? ಸೌಖ್ಯವೇ? ಚೇಚಿ, ಈ ಚರಣದಲ್ಲಿ ಏಕೆ ಕುಳಿತುಕೊಂಡೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಯಾರು? ಭಾವ ಕೌರವೇಶ್ವರ. ಸೌಖ್ಯವೇ? ಸಮಾಚಾರವೇನು? ನೀವಿರುವರು ಏಕಕಾಲದಲ್ಲಿ ದ್ವಾರಕಿಗೆ ಬರಲು ಕಾರಣವೇನು? ಭಾವ ಯುದ್ಧವೇ? ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತಿದೆ. ಹೌದು ಪರಮಾತ್ಮ. ಈ ಉಭಯ ಸಂಕಟಕ್ಕೆ ನಾನೇನು ಮಾಡಲಿ? ಪರಮಾತ್ಮ, ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ
ನಿಮ್ಮ ಕೃಪಾದೃಷ್ಟಿಯು ಮೊದಲು ನನ್ನ ಮೇಲೆ ಬಿದ್ದಿರುವುದು. ಆದ್ದರಿಂದ ನೀವು ನನಗೆ ಸಹಾಯ ಮಾಡಲೇಬೇಕು. ಆಗಲಿ. ಕೃಷ್ಣ, ನೀನು ವೀರನು, ನ್ಯಾಯಾಧೀಶನು. ನಾನು ಯಾರು ಬಂದರೋ ಅವರ ಪಕ್ಷ ವಹಿಸುವುದು ನಾನು ನನಗೆ ಮೊದಲು ಬಂದನು. ನೀನು ನನ್ನ ಪಕ್ಷವನ್ನೇ ವಹಿಸಿದರೆ ನೀನು ಧರ್ಮವನ್ನು ಪಾಲಿಸುವಂತಾಗುವುದು. ಕೃಷ್ಣ ಭಾವ, ನನ್ನ ಸನ್ನಿಧಾನಕ್ಕೆ ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಯಾವುದೇ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಬಲ್ಲೆಯ ಇಹಲೋಕ ರಾಜರಾಳಿದ ಧರ್ಮ. ಭಾವ, ಬಲ್ಲೆಯ ಇಹಲೋಕ ರಾಜರಾಳಿದ ಧರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಲ್ಲದ ಮಾನವಾಸೆಯೇಕೋ ನಿರಾಸೆ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವೈ ಹಠ, ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ. ಅನುಜರೊಡನೆ ಕ್ರೋಧವೆಸಗಿ ಭರತ ಭೂಮಿ ಆಳ ಬಯಸಿ, ಅನುಜರೊಡನೆ ಕ್ರೋಧವೆಸಗಿ ಭರತ ಭೂಮಿ ಆಳ ಬಯಸಿ, ಬಂದು ಬಳಗರ ರಕ್ತದಿಂದ ಬಂದು ಬಳಗರ ರಕ್ತದಿಂದ ಮರಣೋಮ ಮಾಡಬೇಡ, ರತನಾಗಿ ದುಡುಕಬೇಡ. ಮರಣ ಹೋಮ ಮಾಡಬೇಡ, ರತನಾಗಿ ದುಡುಕಬೇಡ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಸಂತಾಪ ದುರಿತ ಬೇಡವೈ ಹಠ, ಸಮರ ಸಾಹಸ ಅನುಚಿತ. ಭರತ ಕಂಡ ಪ್ರಳಯದಿಂದ ಲಾಭ ಯಾರಿಗೋ, ಲಾಭ ಯಾರಿಗೋ. ಭಾವ ದುರ್ಯೋಧನ, ನನ್ನ ಸನ್ನಿಧಾನಕ್ಕೆ ನೀನು ಮೊದಲೇ ಬಂದೆ ಎಂಬ ವಿಚಾರದಲ್ಲಿ ನನಗ್ಯಾವುದೇ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಪಾರ್ಥನನ್ನು ಕಂಡೆ. ಆದ್ದರಿಂದ ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಪಾರ್ಥನು ನಿನಗಿಂತ ವಯಸ್ಸಿನಲ್ಲಿ ಕಿರಿಯವನು. ತನಗೇನು ಬೇಕು ಎಂಬ ಕೇಳುವ ಅಧಿಕಾರವು ಆತನಿಗಿದೆ. ಆದ್ದರಿಂದ ಇಲ್ಲಿ ಕೇಳಿ ಬಾ. ಯಾದವರ 11 ಅಕ್ಷೋಣಿ ಬಲ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗಾವುದು ಬೇಕು ಅರ್ಜುನ? ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು ನಿರಸ್ತನು, ಇವನನ್ನು ಕಟ್ಟಿಕೊಂಡು ನಾನೇನು ಮಾಡಲು? ಕೃಷ್ಣ, ನೀನು ಪಾಂಡವರ ರಕ್ಷಣಾ ಭಾಗವನ್ನೇ ವಹಿಸಿಕೋ. ನನಗೆ ನನ್ನ ಗುರುಬಲ ರಾಮದೇವರು ಮತ್ತು ಅಕ್ಷೋಹಿಣಿ ಸೈನ್ಯ ಬಲ ನನ್ನ ಪಕ್ಷವನ್ನು ವಹಿಸಲಿ. ಭಲೇ ಭಾವ, ಸಾಹಸಕ್ಕೆ ತಕ್ಕದ್ದನ್ನೇ ಹಾರಿಸಿಕೊಂಡೆ. ಸೇನೆಗೆ ಆದೇಶ ಕೊಡುವೆನು, ನೀನು ಹೊರಡು. ಕೃಷ್ಣ, ಬಲ
ಬರಲಿದೆ ಏನು ಕಣ್ಸನ್ನೆಯ ಕಪಟ ಮೋಸ ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ ಪ್ರಚಂಡ ರಕ್ತ ಕೋಡಿಯ ಹರಿಸಿ ಮೃತ್ಯುತಾಂಡವ ಪ್ರಳಯ ಪ್ರಚಂಡ ಸಿಂಹನಾದ ಧರಣಿ ಸಹಸಸುಲ ಈ ಕೌರವೇಶ್ವರನು ರಾಜಧರ್ಮ ಕಲಂಕ ಸಹಿಸಲಾರ ರಣದೋಳ್ ಕೃಷ್ಣ ಭಾವ ರಣದೋಳ್ ಆಯುಧವಂ ಧರಿಸದಿರೇ ಕೃಷ್ಣ ಭಾವ ರಣದೋಳ್ ಆಯುಧವಂ ಧರಿಸದಿರೇ ಪಾಂಡವರನದೆಂತು ಪಾಲಿಪೆಯೋ ನೋಡುವೆನು ನಿನ್ನ ಪಂಥವ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ ಭಾವ ನೀನು ಕಪಟಿ ವಂಚಕಿ ಮಿಥ್ಯವಾದಿ ಪಾಂಡವರೆಂದರೆ ನಿನಗೆ ಬಲಮಮತೆ ಅಲ್ಲವೇ ಅದರಲ್ಲೂ ಈ ಪಾರ್ಥನ ನಿನ್ನ ಪ್ರಾಣಸಕನು ಈಗಿರುವಲ್ಲಿ ನಾವುಗಳು ನಿಮ್ಮೊಡನೆ ಬೆರೆಯಲು ಬಂದರೆ ಅದು ಸಾಧ್ಯವೇ ಎಂದಿಗೂ ಸಾಧ್ಯವಿಲ್ಲ ಆದರೂ ಬಾಧಕವಿಲ್ಲ ಕೃಷ್ಣ ಯುದ್ಧ ಮುಗಿಯುವವರೆಗೂ ಯಾವ ಪಕ್ಷವಾಗಿಯೂ ಆಯುಧವನ್ನು ಧರಿಸಿ ಯುದ್ಧ ಮಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ ಎಚ್ಚರ ಬರುತ್ತೇನೆ ಆಗಲಿ ನಡೆ ಭಾವ ಕೃಷ್ಣ ಭಾವ ನಿನ್ನ ಭೇಟಿ ರಣಾಂಗಣದಲ್ಲಿ ಖಂಡಿತವಾಗಿಯೂ ಆಗ ತೋರುವೆಯಂತೆ ಆ ನಿನ್ನ ಪಾಂಡವರ ಬಲಾಬಲಗಳನ್ನು ಆಗಲಿ ನಡೆ ಭಾವ ಬರುತ್ತೇನೆ ಆಗಲಿ.